ದೇವಸ್ಥಾನವೆಂದರೆ ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದರೊಂದಿಗೆ ಬೆಸೆದುಕೊಂಡಿರುವ ಇತಿಹಾಸ, ಜನರ ನಂಬಿಕೆ, ಪೌರಾಣಿಕ ಕಥೆಗಳು ಮತ್ತು ತಲೆತಲಾಂತರಗಳಿಂದ ನಡೆದುಕೊಂಡು ಬಂದ ಭಕ್ತಿಯ ಪರಂಪರೆಯೇ ಅದರ ನಿಜವಾದ ವೈಭವ. ಅಂಬು ರಾಮೇಶ್ವರ ಕ್ಷೇತ್ರವು ಅಂತಹ ಒಂದು ಪವಿತ್ರ ತಾಣ. ತೆಲಂಗಾಣದ ಗಡಿ ಭಾಗದಲ್ಲಿ ಹಸಿರು ಅರಣ್ಯದ ಮಧ್ಯೆ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಒಂದು ಅಪರೂಪದ ಶಿವಕ್ಷೇತ್ರದ ಬಗ್ಗೆ ಇಂದು ನಾವು ತಿಳಿದುಕೊಳ್ಳೋಣ. ಇದು ಸಾಮಾನ್ಯ ದೇವಸ್ಥಾನವಲ್ಲ, ಶ್ರೀರಾಮನ ವನವಾಸದ ನೆನಪುಗಳನ್ನು ತನ್ನೊಳಗೆ ಇಟ್ಟುಕೊಂಡಿರುವ ಪವಿತ್ರ ಕ್ಷೇತ್ರ ಎಂಬ ನಂಬಿಕೆ ಹೊಂದಿರುವ ಸ್ಥಳ. ಅದೇ ಅಂಬುರಾಮೇಶ್ವರ ದೇವಸ್ಥಾನ. ಇಲ್ಲಿನ ಪ್ರಕೃತಿ ಸೌಂದರ್ಯ, ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಮತ್ತು ಭಕ್ತರ ನಂಬಿಕೆಗಳು ಈ ಕ್ಷೇತ್ರವನ್ನು ಮತ್ತಷ್ಟು ವಿಶೇಷವಾಗಿಸುತ್ತವೆ. ಸ್ಥಳೀಯ ನಂಬಿಕೆಯ ಪ್ರಕಾರ ಶ್ರೀರಾಮ, ಸೀತೆ ಹಾಗೂ ಲಕ್ಷ್ಮಣರು ವನವಾಸದ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬಂದಿದ್ದರು. ಆ ಸಂದರ್ಭದಲ್ಲಿ ಈ ಪ್ರದೇಶ ದಟ್ಟವಾದ ಅರಣ್ಯದಿಂದ ಕೂಡಿತ್ತು ಎಂದು ಹೇಳಲಾಗುತ್ತದೆ. ವನವಾಸದ ಸಮಯದಲ್ಲಿ ಶ್ರೀರಾಮನು ಈ ಭಾಗದಲ್ಲಿ ಸಂಚರಿಸುತ್ತಿದ್ದಾಗ ನೀರಿನ ಅವಶ್ಯಕತೆ ಉಂಟಾಯಿತು. ಆಗ ಶ್ರೀರಾಮನು ತನ್ನ ಬಾಣವನ್ನು ಬಳಸಿ ಭೂಮಿಗೆ ಹೊಡೆದನು. ಶ್ರೀರಾಮನ ಬಾಣ ತಾಗಿದ ಸ್ಥಳದಿಂದ ನೀರು ಹೊರಹೊಮ್ಮಿತು ಎಂಬುದು ಇಲ್ಲಿನ ಪ್ರಸಿದ್ಧ ಸ್ಥಳೀಯ ಇತಿಹಾಸ. ಈ ಕಾರಣದಿಂದಲೇ ಈ ಸ್ಥಳಕ್ಕೆ ಸಂಬಂಧಿಸಿದಂತೆ ಅಂಬು ಎಂಬ ಪದಕ್ಕೆ ವಿಶೇಷ ಮಹತ್ವ ಬಂದಿದೆ. ಅಂಬು ಎಂದರೆ ಬಾಣ. ಶ್ರೀರಾಮನ ಬಾಣದಿಂದ ನೀರು ಹೊರಬಂದಿತು ಎಂಬ ನಂಬಿಕೆಯೊಂದಿಗೆ ಇಲ್ಲಿ ಶಿವನ ಆರಾಧನೆ ನಡೆದ ಕಾರಣ ಈ ಕ್ಷೇತ್ರಕ್ಕೆ ಅಂಬು ರಾಮೇಶ್ವರ ಎಂಬ ಹೆಸರು ಬಂದಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇಲ್ಲಿರುವ ಶಿವಲಿಂಗವು ಭಕ್ತರ ಪಾಲಿಗೆ ಅತ್ಯಂತ ಪವಿತ್ರವಾದದ್ದು. ಶಿವನನ್ನು ಆರಾಧಿಸುವ ಭಕ್ತರು ವಿಶೇಷವಾಗಿ ಶ್ರಾವಣ ಮಾಸದಲ್ಲಿ ಈ ಕ್ಷೇತ್ರಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಶಿವಭಕ್ತರಿಗೆ ಅತ್ಯಂತ ಪವಿತ್ರವಾದ ಮಾಸ. ಈ ಮಾಸದ ಸೋಮವಾರಗಳಲ್ಲಿ ಶಿವನಿಗೆ ಅಭಿಷೇಕ, ಬಿಲ್ವಪತ್ರೆ ಅರ್ಪಣೆ, ಪೂಜೆ ಹಾಗೂ ವಿಶೇಷ ಪ್ರಾರ್ಥನೆಗಳನ್ನು ಸಲ್ಲಿಸುವುದು ವಾಡಿಕೆ. ಅಂಬು ರಾಮೇಶ್ವರ ಕ್ಷೇತ್ರದಲ್ಲಿಯೂ ಶ್ರಾವಣದ ಸಂದರ್ಭದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತದೆ. ವಿಶೇಷವಾಗಿ ಶ್ರಾವಣದ ಕೊನೆಯ ಸೋಮವಾರದಂದು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ತಮ್ಮ ಇಷ್ಟಾರ್ಥಗಳನ್ನು ಪ್ರಾರ್ಥಿಸುತ್ತಾರೆ. ಅಂಬು ರಾಮೇಶ್ವರ ದೇವಸ್ಥಾನದ ವಿಶೇಷತೆ ಕೇವಲ ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ದೇವಸ್ಥಾನದ ಸುತ್ತಲಿನ ಪ್ರಕೃತಿಯೇ ಭಕ್ತರನ್ನು ಆಕರ್ಷಿಸುತ್ತದೆ. ಅರಣ್ಯದ ಮಧ್ಯೆ ಇರುವ ಈ ಪ್ರದೇಶದಲ್ಲಿ ಹಸಿರು ಮರಗಳು, ನೈಸರ್ಗಿಕ ವಾತಾವರಣ ಮತ್ತು ಶಾಂತವಾದ ಪರಿಸರ ಭಕ್ತರಿಗೆ ವಿಭಿನ್ನ ಅನುಭವವನ್ನು ನೀಡುತ್ತದೆ. ಪ್ರಕೃತಿಯ ಮೌನದ ನಡುವೆ ಶಿವನ ಸನ್ನಿಧಿಯಲ್ಲಿ ಕೆಲ ಸಮಯ ಕಳೆಯುವುದು ಭಕ್ತರಿಗೆ ಆಧ್ಯಾತ್ಮಿಕ ನೆಮ್ಮದಿಯನ್ನು ನೀಡುತ್ತದೆ. ಇಲ್ಲಿನ ಸ್ಥಳೀಯರು ಹೇಳುವ ಕಥೆಗಳು ಈ ಕ್ಷೇತ್ರದ ಮೇಲಿನ ಭಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತವೆ. ಶ್ರೀರಾಮನ ವನವಾಸದ ಹೆಜ್ಜೆ ಗುರುತುಗಳಿಗೆ ಸಂಬಂಧಿಸಿದ ಅನೇಕ ಸ್ಥಳಗಳು ದಕ್ಷಿಣ ಭಾರತದ ವಿವಿಧ ಭಾಗಗಳಲ್ಲಿ ಕಂಡುಬರುತ್ತವೆ. ಅದೇ ರೀತಿ ಅಂಬು ರಾಮೇಶ್ವರ ಕ್ಷೇತ್ರವು ಶ್ರೀರಾಮನೊಂದಿಗೆ ಸಂಬಂಧ ಹೊಂದಿದೆ ಎಂಬ ಸ್ಥಳೀಯ ನಂಬಿಕೆಯಿಂದ ಭಕ್ತರ ಗಮನ ಸೆಳೆಯುತ್ತಿದೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ಈ ಕ್ಷೇತ್ರ ಒಂದು ವಿಭಿನ್ನ ಅನುಭವ ನೀಡುತ್ತದೆ. ಕೆಲವರು ಇದನ್ನು ರಾಮನ ಸ್ಮರಣೆಯ ಕ್ಷೇತ್ರವೆಂದು ಕಾಣುತ್ತಾರೆ, ಇನ್ನು ಕೆಲವರು ಶಿವನ ಪವಿತ್ರ ಕ್ಷೇತ್ರವೆಂದು ಭಾವಿಸುತ್ತಾರೆ, ಮತ್ತೆ ಕೆಲವರಿಗೆ ಇದು ಪ್ರಕೃತಿಯ ಮಡಿಲಲ್ಲಿರುವ ನೆಮ್ಮದಿಯ ತಾಣ. ಆದರೆ ಎಲ್ಲರನ್ನೂ ಒಂದಾಗಿಸುವುದು ಭಕ್ತಿ, ಶಿವನ ಮೇಲಿನ ನಂಬಿಕೆ ಮತ್ತು ಈ ಪುಣ್ಯಕ್ಷೇತ್ರದ ಮೇಲಿರುವ ಅಪಾರ ಗೌರವ. ನೀವು ಕೂಡ ಶ್ರಾವಣ ಮಾಸದಲ್ಲಿ ಅಥವಾ ಅವಕಾಶ ಸಿಕ್ಕಾಗ ಅಂಬು ರಾಮೇಶ್ವರ ಕ್ಷೇತ್ರಕ್ಕೆ ಭೇಟಿ ನೀಡಿದರೆ ದೇವಸ್ಥಾನದ ಪಾವಿತ್ರ್ಯವನ್ನು ಕಾಪಾಡಿ, ಪ್ರಕೃತಿಯ ಸೌಂದರ್ಯವನ್ನು ಹಾಳು ಮಾಡದೆ, ಸ್ವಚ್ಛತೆಯನ್ನು ಕಾಪಾಡಿ, ಪ್ಲಾಸ್ಟಿಕ್ ಹಾಗೂ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯದೆ ಈ ಪವಿತ್ರ ಕ್ಷೇತ್ರದ ಪರಿಸರವನ್ನು ಸಂರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬ ಭಕ್ತನದ್ದಾಗಿದೆ. ಶ್ರೀರಾಮನ ವನವಾಸದ ನೆನಪು, ಶಿವನ ಆರಾಧನೆಯ ಪರಂಪರೆ, ಅರಣ್ಯದ ನೈಸರ್ಗಿಕ ಸೌಂದರ್ಯ ಮತ್ತು ಸಾವಿರಾರು ಭಕ್ತರ ನಂಬಿಕೆ ಇವೆಲ್ಲವನ್ನೂ ತನ್ನೊಳಗೆ ಹೊತ್ತು ನಿಂತಿರುವ ಈ ಕ್ಷೇತ್ರವನ್ನು ಒಮ್ಮೆ ಭೇಟಿ ಮಾಡಿದರೆ ಅಲ್ಲಿನ ವಾತಾವರಣವನ್ನು ನೀವು ಕೂಡ ಅನುಭವಿಸಬಹುದು. ಇದು ಕೇವಲ ಒಂದು ಪ್ರವಾಸದ ಸ್ಥಳವಲ್ಲ, ಇದು ಭಕ್ತಿ ಮತ್ತು ನಂಬಿಕೆಯ ತಾಣ. ಇದು ಪ್ರಕೃತಿ ಮತ್ತು ಆಧ್ಯಾತ್ಮ ಒಂದಾಗಿರುವ ಸ್ಥಳ. ಇದು ರಾಮನ ನೆನಪು ಮತ್ತು ಶಿವನ ಸಾನ್ನಿಧ್ಯವನ್ನು ಒಟ್ಟಿಗೆ ಅನುಭವಿಸುವ ಪವಿತ್ರ ಕ್ಷೇತ್ರ. ಇದೇ ನಮ್ಮ ಅಂಬು ರಾಮೇಶ್ವರ. ಇಂತಹ ಅಪರೂಪದ ಐತಿಹಾಸಿಕ, ಪೌರಾಣಿಕ ಮತ್ತು ಧಾರ್ಮಿಕ ಸ್ಥಳಗಳ ಕುರಿತ ಮತ್ತಷ್ಟು ವಿಶೇಷ ಮಾಹಿತಿಗಾಗಿ ನಮ್ಮ ವಿಷನ್ ನ್ಯೂಸ್ ಕಲಬುರಗಿ ಚಾನೆಲ್ను ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.